ಅಧಿಕಾರದಲ್ಲಿರುವಂಥ ಪಾರ್ಟಿ ಬೇಗುದಿಯಲ್ಲಿ ಬಿದ್ದಿರುವುದರಿಂದ ಒಳ ಹೊಡೆತಗಳು ಜಾಸ್ತಿ ಆಗ್ತಾ ಇರೋದರಿಂದ ಆಡಳಿತದ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಕಾರಣದಿಂದಾಗಿ ಭ್ರಷ್ಟಾಚಾರ ಹಾಗೂ ಅನೇಕ ರೀತಿಯಾದಂಥ ಹಗರಣಗಳು, ಸರ್ಕಾರಿ ಯಂತ್ರದ ಮೇಲೆ ಕಂಟ್ರೋಲ್ ಇರಲಾರದಂಥ ಒಂದು ಸ್ಥಿತಿ ಬಂದಿದೆ. KSRTC ಎಲ್ಲ ಅಂಗಸಂಸ್ಥೆಗಳು NWKRTC ಬಂದು KSRTC ಎಲ್ಲವೂ ಬಾಗಿಲು ಮುಚ್ಚುವ ಹಂತಕ್ಕೆ ಬಂದಿದ್ದ. ಕಾಂಗ್ರೆಸ್ ಪಾರ್ಟಿ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳಿದ ಪ್ರಕಾರವಾಗಿ ನಾವು ರಾಜಕಾರಣ ಮುಚ್ಚಿಟ್ಟು ಮಾಡೋದಿಲ್ಲ, SC ST ದಲಿತರ ಕುರಿತಾದ ಸಮಾವೇಶ ಸಹಿಸಲ್ಲ ಅಂತಂದರೆ ಅದಕ್ಕೆ ಉತ್ತರ ಕೊಡುವ ಶಕ್ತಿ ನಮಗಿದೆ ಅಂತ ಹೇಳಿದ್ದಾರೆ. ಯಾರು ಸಹಿಸಿಲ್ಲ ಅನ್ನೋದು ಸ್ಪಷ್ಟಪಡಿಸ್ಬೇಕಲ್ಲ ಅವರು. ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ನಾನು ದಲಿತ ಸಮುದಾಯಕ್ಕೆ ಹೇಳೋದು, ಕಾಂಗ್ರೆಸ್ ಪಾರ್ಟಿ ಎಂದೂ ನಿಮ್ಮ ಪರವಾಗಿಲ್ಲ, ಇದು ಯಾಕೆ ನೀವು ಭ್ರಮೆಯೊಳಗಿದ್ದೀರಿ ಅನ್ನೋದು ನಾನು ನಿಮಗೆ ಅತ್ಯಂತ ವಿನಯಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಸಭಾ ಸದಸ್ಯರಾಗುವುದಕ್ಕೆ ತಡೆದಂಥ ಪಾರ್ಟಿ. ನಾನು ಸಾಯಂಕಾಲ ಭಾಷಣದಲ್ಲಿ ವಿವರವಾಗಿ ಹೇಳ್ತೇನೆ. ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡಂಥ ನಾಯಕರು, ಕಾಂಗ್ರೆಸ್ ಪಾರ್ಟಿಯ ನಾಯಕರು ಪಂಡಿತ್ ನೆಹರು ಆದಿಯಾಗಿ ರಾಜೀವ್ ಗಾಂಧಿಯವರೆಗೆ. ಯಾಕೆ ರಾಜೀವ್ ಗಾಂಧಿವರೆಗೆ? ರಾಜೀವ್ ಗಾಂಧಿ ಇದ್ದಾಗ ಅಂಬೇಡ್ಕರ್ ಅವರು ಇರಲೇ ಇಲ್ಲ ಅಂತ ಕೆಲವರು ಪ್ರಶ್ನೆ ಮಾಡುವರು. ಅಂಬೇಡ್ಕರ್ ಅವರು ಇದ್ದ ಸಂದರ್ಭದಲ್ಲಿಯೂ ಸಹಿತ, ಇಲ್ಲದೇ ಇದ್ದ ಸಂದರ್ಭದಲ್ಲಿಯೂ ಸಹಿತ ರಾಜೀವ್ ಗಾಂಧಿ ಕಾಲದಲ್ಲಿ ಭಾರತ ರತ್ನ ಅವರಿಗೆ ಕೊಡಲಿಲ್ಲ, ಲೋಕಸಭೆಯಲ್ಲಿ ಸೋಲಿಸಿದರು. ಆನಂತರ ಅವರು 2047ರಿಂದ ಏನೋ 46-47ರಿಂದ ಏನೋ ಒಂದು ಸರ್ಕಾರ, ಇಂಟೀರಿಯಂ ಸರ್ಕಾರ ಇತ್ತು, ಎಲ್ಲ ಪಾರ್ಟಿಯನ್ನು ಒಳಗೊಂಡಂಥ ಸರ್ಕಾರ. ಆ ಸರ್ಕಾರದಲ್ಲಿ ನೆಹರು ಅವರ ಈ ಸಾಮಾಜಿಕ ಸಮಾನತೆಯ ನೀತಿಯನ್ನು ಸಾಮಾಜಿಕ ಪಕ್ಷಪಾತವನ್ನು ವಿರೋಧಿಸಿ, ಸಾಮಾಜಿಕ ಸಮಾನತೆಯ ಪಕ್ಷಪಾತವನ್ನು ವಿರೋಧಿಸಿ, ಅವರ ನಿಲುವುಗಳನ್ನು ವಿರೋಧಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಾಗ ಅವರ ರಾಜೀನಾಮೆಯಿಂದ ಯಾವುದೂ ನಷ್ಟ ಆಗಲ್ಲ ಅಂತ ಹೇಳಿಕೆ ಕೊಟ್ಟಂಥವರು ಪಂಡಿತ್ ನೆಹರು ಅವರು. ಆ ರಾಜೀನಾಮೆ ಕೊಟ್ಟ ನಂತರ ಅವ್ರ ರಾಜೀನಾಮೆಯಿಂದ ಯಾವುದೇ ರೀತಿಯಾದಂಥ ನಷ್ಟ ಆಗಲ್ಲ, ಅವ್ರು ಹೋದ್ರೆ ಹೋಗಲಿ ಅಂತ ಹೇಳಿದರು. ಆನಂತರ ಲೋಕಸಭೆಯಲ್ಲಿ 2 ಬಾರಿ ಅವರನ್ನು ಸೋಲಿಸಿದರು. ಕೊನೆಗೆ ಕಾಂಗ್ರೆಸ್ ಪಾರ್ಟಿ ಒಂದು ಸುಡುವ ಮನೆ, ಅದರಲ್ಲಿ ಯಾರೂ ದಲಿತರು ಹೋಗಬಾರದು ಅಂತ ಕರೆ ಕೊಟ್ಟದ್ದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆನೇ, ಅಂಥ ಒಬ್ಬ ತೇಜಸ್ವಿ ಪುರುಷರ ಬಗ್ಗೆನೇ ಕಾಂಗ್ರೆಸ್ ಪಾರ್ಟಿ ಸಹನ ಮಾಡಿಲ್ಲ. ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾನ್ಯತೆ ಕೊಡಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಗೌರವ ಕೊಡಲಿಲ್ಲ, ಅಂದರೆ ನಿಮಗೆ ಕೊಡ್ತದೆ ಅನ್ನುವಂಥ ಭ್ರಮೆಯೊಳಗಿದ್ದಾರೆ. ಇವತ್ತಿನ ಕೆಲವು ದಲಿತ ಮುಖಂಡರು ಅಥವಾ ದಲಿತ ಜನ ಅವರಿಗೆ ಸ್ವಲ್ಪ ಭ್ರಮೆ ಹುಟ್ಟಿಸಿದ್ದಾರೆ. ನಾನು ಅದಕ್ಕೆ ದಲಿತ ಸಮುದಾಯಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಕಾಂಗ್ರೆಸ್ ಪಾರ್ಟಿಯಿಂದ ನೀವು ದೂರ ಬಂದಷ್ಟು ರಿಸರ್ವೇಷನ್ ವಿರೋಧಿಸಿದವರು ನೆಹರು ಅವರು, ರಿಸರ್ವೇಷನ್ ವಿರೋಧಿಸಿದವರು ರಾಜೀವ್ ಗಾಂಧಿಯವರು. ರೆಕಾರ್ಡ್ದಲ್ಲಿದೆ, ಭಾಷಣ ಇದೆ. ಯು ಕ್ಯಾನ್ ಲುಕ್ ಫಾರ್ ದಿ ರೆಕಾರ್ಡ್ಸ್ ಇನ್ ದಿ ಪಾರ್ಲಿಮೆಂಟ್.
ರೆಕಾರ್ಡ್ದಲ್ಲಿ ದಲಿತರಿಗೆ OBCಗಳಿಗೆ ರಿಸರ್ವೇಷನನ್ನು ವಿರೋಧ ಮಾಡಿದಂಥವರು ಪಂಡಿತ್ ನೆಹರು ಮತ್ತು ರಾಜೀವ್ ಗಾಂಧಿ. ಹಾಗಾಗಿ ನಾನು ನಮ್ಮ ಎಲ್ಲ ದಲಿತ ಸಮುದಾಯದ ಜನರಿಗೆ ಮುಖಂಡರಿಗೆ ಹೇಳಲಿಕ್ಕೆ ಬಯಸೋದು, ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನು ಸದಾ ಕಾಲಕ್ಕೂ ತಪ್ಪು ದಾರಿಗೆಳೆಯುವಂಥದ್ದು, ಕತ್ತಲೆಯಲ್ಲಿಡುವಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಇದರ ಬಗ್ಗೆ ತಾವು ಎಚ್ಚರದಿಂದಿರಬೇಕು ಅನ್ನುವಂಥ ಮಾತನ್ನು ನಾನು, ಅಂದರೆ ಸ್ವಲ್ಪ ಅವ್ರ ಬಗ್ಗೆ ಜಾಗೃತಿಯಿಂದ, ಎಚ್ಚರ ಅಂತಂದರೆ ನಾನು ಎಚ್ಚರ ಕೊಡ್ತಾ ಇಲ್ಲ ಮತ್ತು ಆ ರೀತಿ ಇದಾಗೋದು ಬೇಡ, ಜಾಗೃತಿಯಿಂದ ಇರಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಾರ್ಟಿ ಇಂಡಿ ಘಟಬಂಧನ ಬಂದಾಗೇ ನಾವು ಹೇಳಿದ್ವಿ ಇದೊಂದು ಅನ್ಯಾಚುರಲ್ ಅಂಥೇಳಿ, ಅಸ್ವಾಭಾವಿಕ, ಅನೈಸರ್ಗಿಕ ಅಂಥೇಳಿ. ಇವತ್ತು ಕಾಂಗ್ರೆಸ್ಸನ್ನೇ ಹೊರಗಿಟ್ಟಾರೆ ಎಲ್ಲರೂ ಸೇರಿ. ಅಂದರೆ ಕಾಂಗ್ರೆಸ್ ಪಾರ್ಟಿ ಕ್ಲೇಮ್ ಮಾಡ್ತಾ ಇತ್ತು ನಾವು ಇಂಡಿ ಘಟಬಂಧನ ಶುರು ಮಾಡೀವಿ, ಅವರು ಅದನ್ನು ಇಂಡಿಯಾ ಅಂತ ಕರ್ಕೋತಾ ಇದ್ದರು. ಆ ಒಂದು ಸಂದರ್ಶನದಲ್ಲಿಯೂ ಇಂಡಿ ಘಟಬಂಧನ ಅಂತ ಕೇಳಿದಾಗ ಅಲ್ಲ ಅದು ಇಂಡಿಯಾ ಘಟಬಂಧನ, ಅದು BJP ಕಾಯಿನ್ ಮಾಡಿದ್ದು ಅಂತ ಹೇಳ್ತಾರೆ. ಆಮೇಲೆ ಎ ಅಂದರೆ ಏನು ಅಂತಂದರೆ ಎ ಅಂದರೆ